ಜತನಪುರ ಎಂಬ ಸುಂದರವಾದ ಹಳ್ಳಿಯಿತ್ತು. ಆ ಹಳ್ಳಿಯಲ್ಲಿ ಸುಮಾ ಮತ್ತು ಸತೀಶ್ ಎಂಬ ದಂಪತಿಗಳು ವಾಸಿಸುತ್ತಿದ್ದರು. ಅವರಿಗೆ ರಾಜು ಎಂಬ ಒಬ್ಬನೇ ಮಗನಿದ್ದನು. ಒಬ್ಬನೇ ಮಗನಾದ್ದರಿಂದ ಅವನನ್ನು ತುಂಬಾ ಪ್ರೀತಿಯಿಂದಲೇ ಸಾಕುತ್ತಿದ್ದರು. ಸುಮಾ ಮತ್ತು ಸತೀಶ್ ಬಡವರೇನೂ ಆಗಿರಲಿಲ್ಲ. ಸತೀಶ್ ತನ್ನದೇ ಆದ 5 ಎಕರೆ ಜಮೀನನ್ನು ಹೊಂದಿದ್ದ. ಆ ಜಮೀನಿನಲ್ಲಿ ಉತ್ತಮ ಬೆಳೆ ಮಾಡಿ ಮಾರಾಟ ಮಾಡುತ್ತಿದ್ದ. ಹಾಗಾಗಿ ಅವರು ತುಂಬಾ ಅನುಕೂಲವಾಗಿದ್ದರು. ಸುಮಾಳಿಗೆ ಇದ್ದದ್ದು ಒಂದೇ ಆಸೆ, ತನ್ನ ಮಗನನ್ನು ಫಾರಿನ್ನಲ್ಲಿ ಓದೋಕೆ ಕಳಿಸಬೇಕು ಮತ್ತು ಅವನು ಅಲ್ಲೇ ಸೆಟಲ್ ಆಗಬೇಕು ಅನ್ನೋದು. ಇದು ಅವಳ ದೊಡ್ಡ ಆಸೆಯಾದರೆ, ಪಕ್ಕದ ಊರಿನಲ್ಲೇ ಇರುವ ತನ್ನ ಅಣ್ಣನ ಮಗಳಾದ ರಾಣಿಯನ್ನೇ ತನ್ನ ಸೊಸೆಯನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವುದು ಅವಳ ಇನ್ನೊಂದು ಚಿಕ್ಕ ಆಸೆ. ಅವಳ ಆಸೆಯಂತೆ ಎಲ್ಲವೂ ನಡೆಯುತ್ತದಾ? ಇಲ್ಲ, ಆಸೆ ನಿರಾಸೆಯಾಗಿ ಬದಲಾಗುತ್ತದ. ಬನ್ನಿ ನೋಡೋಣ. ಜತನಪುರದ ಹಸಿರು ಗದ್ದೆಯಲ್ಲಿ ಸತೀಶ್ ಮತ್ತು ಸುಮಾ ಕೆಲಸ ಮಾಡುತ್ತಿದ್ದಾರೆ. ವಿಮಾನ ಆಕಾಶದಲ್ಲಿ ಹಾರುತ್ತಿರುವುದನ್ನು ನೋಡಿ ರಾಜು ಖುಷಿಯಿಂದ ಕುಣಿಯುತ್ತಿರುತ್ತಾನೆ. ಸುಮಾ, ಬುತ್ತಿ ಗಂಟನ್ನ ಇಲ್ಲಿ ಮರದ ನೆರಳಿನಲ್ಲಿ ಇಡು. ಮತ್ತೆ ನಮ್ಮ ರಾಜು ಎಲ್ಲಿದ್ದಾನೆ? ನೋಡಿ, ಅಲ್ಲಿ ನಿಮ್ಮ ಮಗ ವಿಮಾನ ನೋಡಿ ಎಷ್ಟು ಖುಷಿಯಿಂದ ಕುಣಿಯುತ್ತಿದ್ದಾನೆ. ಅಪ್ಪ ನೂರು, ಆ ವಿಮಾನ ಎಷ್ಟು ಎತ್ತರದಲ್ಲಿ ಹಾರ್ತಿದೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅದರಲ್ಲಿ ಹೋದ್ರೆ ಮೋಡಗಳನ್ನೆಲ್ಲ ನೋಡಬಹುದು. ಹೌದಾ ಕಂದ, ವಿಮಾನ ಅಷ್ಟು ಎತ್ತರದಲ್ಲೇ ಹಾರುವುದು. ನೀನು ಒಂದಿನ ಆ ವಿಮಾನದಲ್ಲಿ ಹೋಗುವ ಹಾಗೆ ಆಗಲಿ. ಇವತ್ತು ಹೋಗ್ತಾ ಇರೋ ವಿಮಾನ ನೋಡಿ ಅಷ್ಟು ಖುಷಿಯಾಗಿದ್ದಾನೆ. ನಾಳೆ ಅವನು ಅದೇ ವಿಮಾನ ಹತ್ತಿ ಫಾರಿನ್ಗೆ ಹೋಗ್ಬೇಕು ಅಲ್ವಾ ರಾಜು? ಫಾರಿನ್ ಅಂದ್ರೆ ಏನಮ್ಮ? ಅಲ್ಲಿ ದೊಡ್ಡ ಚಂದದ ಜಾಗ ಇರುತ್ತೆ ಕಂದ. ನಮ್ಮ ರಾಜು ದೊಡ್ಡ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗಿ ಅಲ್ಲೇ ಇರಬೇಕು. ಸುಮಾ, ಇನ್ನು ಇವನಿಗೆ 7 ವರ್ಷ. ಪಾರಿನ್, ದುಡ್ಡು, ಕೆಲಸ ಅಂತ ಯಾಕೆ ತಲೆಗೆ ತುಂಬಿದ್ಯಾ? ಯಾಕ್ರಿ, ನನ್ ಮಗನ ಮೇಲೆ ದೊಡ್ಡ ಆಸೆಗಳನ್ನ ಇಟ್ಕೊಳ್ಬಾರ್ದ? ಅವನು ವಿದೇಶಕ್ಕೆ ಹೋಗಿ ಹೆಸರು ಮಾಡಬೇಕು. ಅಮ್ಮ, ನಾನು ಫಾರಿನ್ಗೆ ಹೋಗಿ ನಿಂಗೆ ದೊಡ್ಡ ಕಾರ್ ತರ್ತೀನಿ. ಸುಮಾ ರಾಜುನ ತಲೆ ಸವೃತ್ತ ಹೆಮ್ಮೆಯಿಂದ ಸತೀಶ್ ಕಡೆ ನೋಡ್ತಾಳೆ. ಸತೀಶ್ ಮಂದಹಾಸ ಬೀರುತ್ತಾನೆ. ಪಕ್ಕದ ಊರಿನಲ್ಲಿರುವ ಸುಮಾಲ ಅಣ್ಣನ ಹೆಂಡತಿಯಾದ ಲಕ್ಷ್ಮಿ ಮತ್ತು ಅವಳ ಮಗಳು ರಾಣಿ ಸುಮಾಲ ಮನೆಗೆ ಬಂದಿರುತ್ತಾರೆ. ಅಂಗಳದಲ್ಲಿ ಮಕ್ಕಳಿಬ್ಬರು ಆಟವಾಡುತ್ತಿದ್ದಾರೆ. ಸುಮಾ, ನಿನ್ನ ಮಗ ರಾಜು ಎಷ್ಟು ಚುರುಕಾಗಿದ್ದಾನೆ ಗೊತ್ತಾ? ನೋಡು, ನಮ್ಮ ಮಗಳ ಜೊತೆ ಎಷ್ಟು ಚೆನ್ನಾಗಿ ಆಡ್ತಿದ್ದಾನೆ. ಹೌದು ಲಕ್ಷ್ಮಿ, ಇಬ್ರನ್ನ ಒಟ್ಟಿಗೆ ನೋಡಿದ್ರೆ ಎಷ್ಟೋ ಕಾಲದ ಜೋಡಿ ತರ ಕಾಣಿಸ್ತಾರೆ. ಲಕ್ಷ್ಮಮ್ಮ, ನಿಮ್ಮ ಮನೆಯಲ್ಲಿ ಎಲ್ಲವೂ ಆರಾಮಾಗಿದೆಯಾ? ಎಲ್ಲ ನಿಮ್ಮ ಆಶೀರ್ವಾದ ಸತೀಶಣ್ಣ. ಮಗಳನ್ನು ದೊಡ್ಡವಳಾಗಿ ಮಾಡಿ ಒಳ್ಳೆ ಕಡೆ ಕೊಡಬೇಕು ಅನ್ನೋದೇ ಆಸೆ. ಲಕ್ಷ್ಮಿ, ಬೇರೆ ಎಲ್ಲೋ ಯಾಕೆ ಹುರ್ಕತಿಯ? ನಮ್ ರಾಜು ದೊಡ್ಡೋನಾದ್ಮೇಲೆ ನಿನ್ ಮಗಳನ್ನು ನಮ್ಮನೆಗೆ ಸೊಸೆ ಮಾಡ್ಕೊಡು. ನಿಜವಾಗ್ಲೂ ಹೇಳ್ತಿದ್ದೀಯಾ ಸುಮಾ? ನಿಮ್ಮಂತ ಒಳ್ಳೆ ಮನೆಗೆ ನನ್ನ ಮಗಳು ಸೊಸೆಯಾಗ್ ಬಂದ್ರೆ ನನಗಿಂತ ಭಾಗ್ಯವಂತೆ ಯಾರಿದ್ದಾರೆ? ಅಮ್ಮ, ಸೊಸೆ ಅಂದ್ರೆ ಏನು? ಅವಳು ನನ್ ಜೊತೆ ದಿನ ಆಟ ಆಡೋಕೆ ಬರ್ತಾಳ? ಹೌದು ಕಂದ, ಅವಳು ಶಾಶ್ವತವಾಗಿ ನಮ್ ಜೊತೆನೇ ಇರ್ಲಿ ಅಂತ ಅಮ್ಮ ಮಾತ್ ಕೊಡ್ತಿದ್ದೇನೆ. ಸುಮಾ, ಮಕ್ಕಳು ಇನ್ನು ಚಿಕ್ಕವರು, ಈಗ್ಲೇ ಇವೆಲ್ಲ ನಿರ್ಧಾರ ಬೇಡ. ನಾ ಕೊಟ್ಟ ಮಾತು ಎಂದಿಗೂ ಬದಲಾಗಲ್ಲ ರೀ. ಇವಳೇ ನನ್ನ ಮನೆ ಸೊಸೆ. ವರ್ಷಗಳು ಹುರುಳಿವೆ. ರಾಜು ಎಂಜಿನಿಯರಿಂಗ್ ಮುಗಿಸಿ ಅಮೆರಿಕಕ್ಕೆ ಕೆಲಸಕ್ಕೆ ಹೊರಡುವ ದಿನ. ಲಕ್ಷ್ಮಿ ಮತ್ತು ಅವಳ ಮಗಳು ರಾಜುವನ್ನು ಬೀಳ್ಕೊಡಲು ಬಂದಿದ್ದಾರೆ. ರಾಜು ಕಡೆಗೂ ನನ್ನ ಕನಸು ನನಸಾಗ್ತಿದೆ. ವಿಮಾನ ಏರಿ ಅಮೆರಿಕಾಗೆ ಹೋಗ್ತಿದ್ದೀಯಾ? ಅಮ್ಮ, ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕೆ ಮನಸ್ಸಾಗುತ್ತಿಲ್ಲ. ಹುಷಾರಾಗಿರು ಮಗನೆ. ಅಲ್ಲಿ ಊಟ ತಿಂಡಿ ಸರಿಯಾಗಿ ನೋಡ್ಕೊ. ಹೋಗಿ ಬಾ ಮಗನೆ. ರಾಜು, ಬೇಗ ಕೆಲ್ಸ ಮುಗಿಸ್ಕೊಂಡ್ ಬಾ. ಇಲ್ಲಿ ನಿನ್ನ ಮದುವೆ ಕಾರ್ಯ ಆಗ್ಬೇಕು. ಹುಷಾರಾಗಿ ಹೋಗ್ಬಾ ರಾಜು, ನಿಮ್ ಕರೆಗಾಗಿ ಕಾಯ್ತಿರ್ತಾನೆ. ಹೌದು, ನಾನು ಬೇಗನೆ ವಾಪಸ್ ಬರ್ತೀನಿ. ಲಕ್ಷ್ಮಿ, ಅವನು ಅಲ್ಲಿ ಚೆನ್ನಾಗ್ ದುಡ್ದು ಸೆಟಲ್ ಆಗ್ಲಿ.
ಬಂದ ತಕ್ಷಣ ಅದ್ದೂರಿಯಾಗಿ ಮದ್ವೆ ಮಾಡೋಣ. ಅಮ್ಮ ಲಕ್ಷ್ಮಿ ಆಂಟಿ, ಮಗಳನ್ನು ಚೆನ್ನಾಗಿ ನೋಡ್ಕೋ, ನಾನು ಫೋನ್ ಮಾಡ್ತೀನಿ. ಸರಿ ಮಗ್ನೆ, ಅಮೆರಿಕ ತಲುಪಿದ ತಕ್ಷಣ ಫೋನ್ ಮಾಡು. ಹೋಗಿ ಬಾ ಮಗನೇ, ದೇವರು ನಿನಗೆ ಒಳ್ಳೆಯದು ಮಾಡಲಿ. ರಾಜು ಬ್ಯಾಗ್ ಹಿಡಿದು ಹೊರಡುತ್ತಾನೆ. ಲಕ್ಷ್ಮಿಯ ಮಗಳು ಅವನನ್ನೇ ಆಸೆಯಿಂದ ನೋಡುತ್ತಾ ಇರ್ತಾಳೆ. ಐದು ವರ್ಷಗಳು ಕಳೆದಿವೆ. ರಾಜು ಊರಿಗೆ ಬರುವುದೇ ಇಲ್ಲ. ಸುಮಾ ಮನೆಗೆ ಲಕ್ಷ್ಮಿ ಮತ್ತು ಅವಳ ಮಗಳು ಕಣ್ಣೀರು ಹಾಕುತ್ತಾ ಬಂದಿದ್ದಾರೆ. ಸುಮಾ 5 ವರ್ಷ ಆಯ್ತು. ನಿನ್ ಮಗ ಒಂದು ಬಾರಿಯೂ ಊರಿಗೆ ಬರ್ಲೇ ಇಲ್ಲ. ಕರೆ ಮಾಡಿದ್ರೆ ಸರಿಯಾಗಿ ಮಾತಾಡ್ತಿಲ್ಲ. ಲಕ್ಷ್ಮಿ, ಅವನಿಗೆ ಅಮೆರಿಕದಲ್ಲಿ ಪ್ರಮೋಷನ್ ಸಿಕ್ಕಿದೆ. ತುಂಬಾ ಬ್ಯುಸಿ ಇದ್ದಾನೆ ಅಂತ ಹೇಳ್ತಾನೆ. ಅತ್ತೆ, ನಾನು ಅವನನ್ನೇ ನಂಬಿ 5 ವರ್ಷದಿಂದ ಕಾಯ್ತಿದ್ದೀನಿ. ಊರಿನವರೆಲ್ಲ ನನ್ನ ನೋಡಿ ನಗ್ತಿದ್ದಾರೆ. ಸುಮಾ, ನಾನು ಮೊದಲೇ ಹೇಳಿದ್ದೆ, ಮಗನಿಗೆ ಸಿಟ್ಟಿಯ ಗಾಳಿ ತಾಗಿ ನಮ್ಮನ್ನ ಮರ್ತಿದ್ದಾನಾನೆ ಅಂತ. ಇಲ್ಲ ರೀ, ನನ್ ಮಗ ಹಂಗಲ್ಲ. ಅವನ್ ಖಂಡಿತ ಬರ್ತಾನೆ. ಲಕ್ಷ್ಮಿ ಮಗಳನ್ನೇ ಮದುವೆ ಆಗ್ತಾನೆ. ಇನ್ನೆಷ್ಟು ದಿನ ಕಾಯಬೇಕು ಸುಮಾ? ನನ್ನ ಮಗಳ ವಯಸ್ಸು ಮಿಂಚಿ ಹೋಗ್ತಿದೆ. ಹಾಗಾದ್ರೆ ಅವಳನ್ನ ಯಾರ್ ಮದ್ವೆ ಆಗ್ತಾರೆ? ಅವನ್ ಬಂದ ತಕ್ಷಣ ನನಗ್ ಮದ್ವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಾ ಅತ್ತೆ. ನಾಳೆನೇ ಅವನಿಗೆ ಗದರಿಸಿ ಫೋನ್ ಮಾಡ್ತೀನಿ. ತಕ್ಷಣ ಊರಿಗೆ ಬಾ ಅಂತ ಹೇಳ್ತೀನಿ. ಅವನಿಗೆ ಫೋನ್ ಮಾಡಿ ಪ್ರಯೋಜನ ಇಲ್ಲ ಸುಮಾ. ಅವನ ಮನಸ್ಸು ಬದಲಾಗಿದೆ ಅನ್ಸುತ್ತೆ. ಇದು ಕೊನೆಯ ಅವಕಾಶ ಸುಮಾ. ಅವನು ಬರೆದಿದ್ರೆ ನಾನ್ ನನ್ ಮಗಳಿಗೆ ಬೇರೆ ಮದ್ವೆ ಮಾಡ್ತೀನಿ. ಲಕ್ಷ್ಮಿ ಮಗಳ ಕೈ ಹಿಡಿದು ಅಳುತ್ತಾ ಹೊರಟು ಹೋಗುತ್ತಾಳೆ. ಸುಮಾ ನಿರಾಸೆಯಿಂದ ಕುಸಿದು ಕುಳಿತುಕೊಳ್ಳುತ್ತಾಳೆ. ಮನೆ ಅಂಗಳದಲ್ಲಿ ಸುಮ್ಮಾ ಮತ್ತು ಸತೀಶ್ ತುಂಬಾ ಚಿಂತೆಯಿಂದ ಕುಳಿತಿದ್ದಾರೆ. ಆಗ ಕಾರೊಂದು ಬಂದು ಮನೆಯ ಮುಂದೆ ನಿಲ್ಲುತ್ತದೆ. ಕಾರಿನಿಂದ ರಾಜು ಇಳಿಯುತ್ತಾನೆ. ಅವನ ಜೊತೆ ಒಬ್ಬಳು ಫಾರಿನ್ ಹುಡುಗಿ ಕೂಡ ಇಳಿಯುತ್ತಾಳೆ. ರಾಜು, ಮಗ್ನೆ ಬಂದ್ಬಿಟ್ಯಾ? ಎಷ್ಟ್ ವರ್ಷ ಆಯ್ತು ನೀನ್ ನೋಡಿ. ಅಮ್ಮ, ಅಪ್ಪ, ಹೇಗಿದ್ದೀರಾ? ರಾಜು, ಯಾರಿವಳು? ನಿನ್ ಜೊತೆ ಬಂದಿರೋ ಹುಡುಗಿ ಯಾರು? ಅಮ್ಮ, ಅಪ್ಪ, ಇವಳು ಜೆನ್ನಿ. ಅಮೆರಿಕದಲ್ಲಿ ನನ್ನ ಸಹೋದ್ಯೋಗಿಯಾಗಿದ್ದಳು ಮತ್ತು ಇವಾಗ ನನ್ನ ಹೆಂಡತಿ. ಹೇ, ಏನ್ ಮಾತಾಡ್ತಿದ್ಯಾ? ಏನಂದೆ ಹೆಂಡತಿನ? ನಮಸ್ತೆ ಅತ್ತೆ. ನಮಸ್ತೆ. ದೂರ ನಿಲ್ಲು ರಾಜು. ನೀನು ಅಮೆರಿಕದಲ್ಲಿ ಈ ಬಿಳಿ ಹುಡುಗಿಯನ್ನು ಮದುವೆಯಾದಿಯಾ? ಇದಕ್ಕೆನಾ ನಾನು ನಿನ್ನಲ್ಲಿಗೆ ಕಳಿಸಿದ್ದು? ಎಂಥ ಕೆಲ್ಸ ಮಾಡಿಬಿಟ್ಟೆ. ಅಮ್ಮ, ಅಲ್ಲಿ ನನಗೆ ಬೆಂಬಲವಾಗಿ ನಿಂತವಳು ಇವಳು. ನಾವು 6 ತಿಂಗಳ ಹಿಂದೆ ಮದುವೆಯಾದ್ವಿ. ರಾಜು, ನಿನ್ನ ತಾಯಿ ಲಕ್ಷ್ಮಿಗೆ ಮಾತು ಕೊಟ್ಟಿದ್ಲು. ಆ ಹುಡುಗಿ ನಿನಗಾಗಿ 5 ವರ್ಷ ಕಾಯ್ದಿದ್ದಾಳೆ ಕಣೋ. ನೀನು ಅವಳಿಗಿಂತ ಮೋಸ ಮಾಡ್ಬಿಟ್ಟ. ನನ್ನ ಕನ್ಸೆಲ್ಲ ಹಾಳು ಮಾಡ್ದೆ ರಾಜು. ಈ ಫಾರಿನ್ ಹುಡುಗಿನ ನನ್ ಮನೆಗ್ ಸೊಸೆಯಾಗಿ ಒಪ್ಪೋಕೆ ಸಾಧ್ಯನೇ ಇಲ್ಲ. ಜೆನ್ನಿ ಸುಮಾಲ ಕೋಪ ನೋಡಿ ಹೆದರಿ ರಾಜುವಿನ ಹತ್ರ ಹೋಗುತ್ತಾಳೆ. ಮನೆ ವಾತಾವರಣ ತುಂಬಾ ಗಂಭೀರವಾಗಿರುತ್ತದೆ. ರಾಜು ಫಾರಿನ್ ಹುಡುಗಿಯನ್ನು ಮದುವೆಯಾಗಿ ಬಂದ ಸುದ್ದಿ ತಿಳಿದು ಲಕ್ಷ್ಮಿ ಮತ್ತು ಅವಳ ಮಗಳು ಸುಮಾ ಮನೆಗೆ ಓಡಿ ಬರುತ್ತಾರೆ. ಮನೆಯಲ್ಲಿ ದೊಡ್ಡ ಗಲಾಟೆ ಆಗುತ್ತದೆ. ಸುಮಾ, ಇದೇನಾ ನೀನ್ ನಮಗ್ ಕೊಟ್ಟ ಮಾತು? ಈ ವಿದೇಶಿ ಹುಡುಗಿಗಾಗಿ ನನ್ ಮಗಳ ಜೀವನ ಹಾಳು ಮಾಡಿದ್ಯಾ? ಲಕ್ಷ್ಮಿ, ನನಗೂ ಈ ವಿಷಯ ಗೊತ್ತಿರ್ಲಿಲ್ಲ. ನನಗೂ ಈ ಸುದ್ದಿ ಕೇಳಿ ಆಘಾತವಾಗಿದೆ. ರಾಜು, ನಿನ್ನ ನಂಬಿ 5 ವರ್ಷ ಕಾದಿದ್ದಕ್ಕೆ ನನಗೆ ಈ ಶಿಕ್ಷೆನಾ? ಈ ರೀನ್ ಹುಡುಗಿ ನಿನಗೆ ಅಷ್ಟೊಂದು ಮುಖ್ಯನಾ? ಕ್ಷಮಿಸಿ, ನಾನು ಅಮೆರಿಕದಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ಜೆನ್ನಿಯನ್ನು ಮದುವೆಯಾಗಬೇಕಾಯಿತು.
ನಿನ್ನ ಜೀವನ ಹಾಳು ಮಾಡುವ ಉದ್ದೇಶ ನನಗಿರಲಿಲ್ಲ. ಕ್ಷಮಿಸಿಬಿಡು. ಐ ಆಮ್ ಸಾರಿ. ನಾನು ನಿಮ್ಗಾದ ನೋವಿಗೆ ಕ್ಷಮೆ ಕೇಳ್ತೀನಿ. ಮುಚ್ಚು ಬಾಯಿ. ನಿನ್ನಿಂದ ನನ್ ಮಗಳ ಜೀವನ ಹಾಳಾಯ್ತು. ಸುಮ್ಮ, ನಿನ್ ಮಗ ನಮಗೆ ದ್ರೋಹ ಮಾಡಿದ. ಲಕ್ಷ್ಮಮ್ಮ, ತಪ್ಪಾಯಿತು. ನಮ್ಮನ್ನು ಕ್ಷಮಿಸಿ. ನಿಮಗೆ ಮುಖ ತೋರಿಸುವ ಯೋಗ್ಯತೆಯೂ ನಮಗೆ ಇಲ್ಲ. ಸಾಕತ್ತೆ. ಇನ್ಮುಂದೆ ಈ ಮನೆಗೂ ನಮಗೂ ಯಾವ ಸಂಬಂಧವೂ ಇಲ್ಲ. ನನ್ನನ್ನು ಕ್ಷಮಿಸಿಬಿಡು ರಾಣಿ. ನನಗೆ ನಿನ್ನಿನ ಮೇಲೆ ಯಾವುದೇ ಪ್ರೀತಿ ಇರಲಿಲ್ಲ. ಮನೆಯವರು ಹೇಳಿದ್ದಕ್ಕೆ ಒಪ್ಕೊಂಡಿತ್ತು ಅಷ್ಟೇ. ಆದ್ದರಿಂದ ನನಗೆ ಜೆನ್ನಿಯ ಮೇಲೆ ನಿಜವಾದ ಪ್ರೀತಿಯಾಗಿತ್ತು. ನಿನಗೆ ಕಣ್ಣೀರಿಡೂ ಕಾಲ ಬೇಗ ಬರುತ್ತೆ ರಾಜು. ಈ ಹಳ್ಳಿಯ ಮಣ್ಣಿಗೆ ಫಾರಿನ್ ಹುಡುಗಿ ಹೊಂದ್ಕೊಳ್ಳಲ್ಲ ನೋಡು. ಮತ್ತೆ ಇದ್ದ ಜಾಗಕ್ಕೆ ಓಡಿ ಹೋಗ್ತಾಳೆ. ಲಕ್ಷ್ಮಿ ತನ್ನ ಮಗಳನ್ನು ಕರೆದುಕೊಂಡು ಶಾಪ ಹಾಕುತ್ತಾ ಹೊರಟು ಹೋಗುತ್ತಾಳೆ. ಸುಮಾ ಜನ್ನಿಯನ್ನು ಕೋಪದಿಂದ ನೋಡುತ್ತಾಳೆ. ಮರುದಿನ ಬೆಳಗ್ಗೆ ಆಗುತ್ತದೆ. ಫಾರಿನ್ ಹುಡುಗಿಯ ಸಂಕಟ ಇಲ್ಲಿಂದ ಶುರುವಾಗುತ್ತದೆ. ಒಲೆ ಸೌದೆಯಲ್ಲಿ ಅಡುಗೆ ಮಾಡುವುದು, ಕಸ ಗುಡಿಸುವುದು, ಕರೆಂಟ್ ಇಲ್ಲದಿರುವುದು. ಜೆನ್ನಿಗೆ ಹಳ್ಳಿಯ ವಾತಾವರಣದಲ್ಲಿ ಬದುಕುವುದು ತುಂಬಾ ಕಷ್ಟವಾಗುತ್ತಿದೆ. ರಾಜು, ಈ ಹೊಗೆಯಿಂದ ನನಗೆ ಉಸಿರಾಡೋಕೆ ಆಗುತ್ತಿಲ್ಲ. ಎಸಿ ಇಲ್ವಾ ಇಲ್ಲಲ್ಲ? ಜೆನ್ನಿ, ಇದು ಹಳ್ಳಿ. ಇಲ್ಲಿ ಎಸಿ, ಓವೆನ್ ಯಾವುದೂ ಇರಲ್ಲ. ನೀನು ಹೊಂದಿಕೊಳ್ಳಬೇಕು. ಓಹೋ, ಮಹಾರಾಣಿಗೆ ಎಸಿ. ಹಳ್ಳಿ ಬದುಕು ಇಷ್ಟ ಇಲ್ಲ ಅಂದ್ರೆ ಬಂದಿದೆ ಯಾಕೆ? ಅತ್ತೆ, ನಾನ್ ಕಲ್ಕೋತೀನಿ. ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಸುಮಾ ಅವಳಿಗೆ ಹೊಸ ಜಾಗ, ಬಯ್ಯಬೇಡ. ಇವಳಿಂದ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಇವಳು ಈ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ಲಿ, ನೋಡೋಣ. ಓ ಮೈ ಗಾಡ್, ರಾಜು ಕೈ ಸುಟ್ಟೋಯ್ತು. ಜೆನ್ನಿ, ನೋಡಿಯಮ್ಮ, ಅವಳಿಗೆ ಅಭ್ಯಾಸ ಇಲ್ಲ. ಯಾಕೆ ಹಿಂಗೆ ಮಾಡ್ತೀರಾ? ಹಳ್ಳಿಯ ಸೊಸೆ ಆಗೋಕೆ ಅರ್ಹತೆ ಬೇಕು, ಬಿಳಿ ಚರ್ಮ ಇದ್ರೆ ಸಾಲದು. ನಾನ್ ಪ್ರಯತ್ನಿಸ್ತಿದ್ದೀನಿ ಅತ್ತೆ. ನಾನ್ ರಾಜುವನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದೇನೆ. ಜೆನ್ನಿ ಕೈ ಸುಟ್ಕೊಂಡ್ರು. ಅಳುತ್ತಾ ಸೌದೆ ಒಲೆ ಉರಿಸಲು ಪ್ರಯತ್ನಿಸುತ್ತಿರ್ತಾಳೆ. ರಾಜು ಅವಳನ್ನು ಪ್ರೀತಿಯಿಂದ ನೋಡುತ್ತಾನೆ. ದಿನಗಳು ಉರುಳಿವೆ. ಜೆನಿ ಸೋತು ಹೋಗದೆ ಹಳ್ಳಿಯ ಶೈಲಿಯನ್ನು ಕಲಿಯಲು ಕಷ್ಟಪಡುತ್ತಿದ್ದಾಳೆ. ಸೀರೆ ಉಟ್ಟುಕೊಂಡು ಬಾವಿಯಿಂದ ನೀರು ತರುತ್ತಿದ್ದಾಳೆ. ಜೆನಿ, ಅಷ್ಟೊಂದ್ ತಂಬಿಗ್ ನೀರ್ ಹೊರಬೇಡ. ನಿನ್ಗ ಅಭ್ಯಾಸ ಇಲ್ಲ. ಇಲ್ಲ ಮಾವ, ನಾನು ಈ ಮನೆಯ ಸೊಸೆ. ನಾನು ಎಲ್ಲಾ ಕೆಲಸ ಮಾಡ್ಬೇಕು. ಇವಳು ಬಿಟ್ಟು ಹೋಗ್ತಾಳೆ ಅನ್ಕೊಂಡಿದ್ದೆ, ಆದ್ರೆ ಇಷ್ಟೆಲ್ಲ ಕಷ್ಟಪಡ್ತಿದ್ದಾಳ. ಜೆನಿ, ನೀನಿಷ್ಟೊಂದು ಕಷ್ಟ ಪಡೋದ್ ನೋಡಿ ನನಗ್ ಸಂಕಟ ಆಗ್ತಿದೆ. ನಾವು ಸಿಟ್ಟಿಗೆ ಹೊರಟು ಹೋಗುಣ್ವಾ? ಇಲ್ಲ ರಾಜು, ನಾನು ನಿಮ್ಮ ಅಮ್ಮನ ಪ್ರೀತಿ ಗೆಲ್ಲುವವರೆಗೂ ಈ ಹಳ್ಳಿ ಬಿಟ್ಟು ಎಲ್ಲೂ ಬರಲ್ಲ. ಜೆನ್ನಿ, ಆ ಸೀರೆ ನಿನ್ಗೆ ಸರಿಯಾಗಿ ಹುಡೋಕೆ ಬಂದೇ ಬಂದಿಲ್ಲ. ಇಲ್ಲಿ ಬಾ, ನಾನು ಸರಿ ಮಾಡ್ತೀನಿ. ನಿಜವಾಗ್ಲೂ ಅತ್ತೆ? ಥ್ಯಾಂಕ್ ಯು. ನಿನ್ನ ಅಮೆರಿಕಾದ ಸುಖ ಬಿಟ್ಟು ಈ ಬಿಸಿಲಿನಲ್ಲಿ ಸೌದೆ ಒಳೆಯಲ್ಲಿ ಕಷ್ಟಪಡ್ತಿದ್ದೀಯ ಯಾಕೆ? ಯಾಕಂದ್ರೆ ನಾನು ರಾಜುನ ಪ್ರೀತಿಸ್ತೀನಿ. ಅವನ ಕುಟುಂಬವನ್ನೇ ನನ್ನ ಕುಟುಂಬ ಅಂತ ಅಂದುಕೊಳ್ಳುತ್ತೇನೆ. ನೋಡು ಅಮ್ಮ, ಜೆನ್ನಿ ಈಗ ಪಕ್ಕಾ ಹಳ್ಳಿ ಹುಡುಗಿ ಆಗ್ತಿದ್ದಾಳೆ. ಸುಮಾಲ ಕೋಪ ಕರೆಗಳು ಶುರುವಾಗ್ತದೆ. ಜೆನ್ನಿ ಸುಮಾಲ ಕಾಲಿಗೆ ಬಿದ್ದು ನಮಸ್ಕರಿಸ್ತಾಳೆ. ಮನೆಯ ಕೊಟ್ಟಿಗೆಯಲ್ಲಿ ರಾಜುವಿನ ಇಷ್ಟದ ಹಸುವಿಗೆ ಹೆರಿಗೆ ನೋವು ಬಂದಿದೆ. ಮಳೆ ಸುರಿಯುತ್ತಿದೆ. ಕರೆಂಟ್ ಇಲ್ಲ. ರಾಜು ಮತ್ತು ಸತೀಶ್ ಕೆಲಸದ ಮೇಲೆ ಹೊರಗೆ ಹೋಗಿರುತ್ತಾರೆ. ಮನೆಯಲ್ಲಿ ಸುಮಾ ಮತ್ತು ಜೆನಿ ಮಾತ್ರ ಇದ್ದಾರೆ. ಅಯ್ಯೋ ದೇವ್ರೇ, ಹಸುವಿಗೆ ಹೆರಿಗೆ ನೋವು ಜಾಸ್ತಿ ಆಗ್ತಿದೆ. ಸತೀಶ್ನೂ ಇಲ್ಲ, ರಾಜೂನಿಲ್ಲ. ಏನ್ ಮಾಡೋದು? ಇದು ಎಷ್ಟು ಹೊತ್ತಾದ್ರೂ ಇದು ಕರುಣೆ ಆಗ್ತಿಲ್ಲ. ಈ ಮಳೆಯಲ್ಲಿ, ಈ ಕತ್ತಲೆಯಲ್ಲಿ ನಾನು ಡಾಕ್ಟರ್ನ ಹೇಗ್ ಕರ್ಕೊಂಡ್ ಬರೋದು? ಅತ್ತೆ, ಏನಾಯ್ತು? ಹಸು ಯಾಕೆ ಹೀಗೆ ಕೂಗ್ತಿದೆ? ಡಾಕ್ಟರ್ ಫೋನ್ಗೆ ಸಿಕ್ಕಿಲ್ಲ ಜೆನ್ನಿ. ಹಸು ಮತ್ತು ಕರು ಉಳಿಯೋದು ತುಂಬಾ ಕಷ್ಟ ಅನ್ಸ್ತಿದೆ. ಅತ್ತೆ, ಧೈರ್ಯವಾಗಿರಿ.
ನಾನು ಅಮೆರಿಕದಲ್ಲಿ ವೆಟನರಿ ಕೋರ್ಸ್ ಓದಿದ್ದೇನೆ. ನಾನು ಹೆರಿಗೆ ಮಾಡಿಸ್ತೀನಿ. ನಿನ್ನಿಂದ ಸಾಧ್ಯನ ಜನಿ? ಹೇಗೆ? ನಂಬಿಕೆ ಇಡಿಯತ್ತೆ. ಬಿಸಿ ನೀರು ಮತ್ತು ಟವಲ್ ತಂದುಕೊಡಿ, ನಾನು ಮಾಡುತ್ತೇನೆ. ದೇವ್ರೆ, ನನ್ ಹಸುವನ್ ಕಾಪಾಡಪ್ಪ. ಅದಕ್ಕೇನು ಆಗದ ರೀತಿ ನೋಡ್ಕೋ. ನನ್ ಮಗನಿಗೆ ನೆಚ್ಚಿನ ಹಸು ಇದು. ಖಮಾನ್, ಇನ್ನೊಂದು ಸಲ ಸ್ವಲ್ಪ. ಹೌದು. ಅಯ್ಯೋ, ಕರು ಹುಟ್ಟಿತ್ತು. ಹಸು ಹುಷಾರಾಗಿದೆ. ಜೆನಿ, ನಿನ್ ಹತ್ರ ಇಷ್ಟೊಂದು ವಿದ್ಯೆ ಇದ್ದೀಯಾ? ಅತ್ತೆ ಕರು ಚೆನ್ನಾಗಿದೆ. ನಿಮ್ಮ ಹಸುನೂ ಉಳಿದುಕೊಂಡಿದೆ. ಸುಮನ್ ಜೆನ್ನಿಯನ್ನು ನೋಡಿ ಕಣ್ಣೀರು ಹಾಕುತ್ತಾಳೆ. ಅವಳು ಮನಸ್ಸಿನಲ್ಲಿದ್ದ ಎಲ್ಲ ದ್ವೇಷ ಕಡಿಮೆ ಆಗುತ್ತದೆ. ರಾಜು ಮತ್ತು ಸತೀಶ್ ಮನೆಗೆ ಹಿಂತಿರುಗುತ್ತಿದ್ದಾರೆ. ಜೆನ್ನಿ ಕೊಟ್ಟಿಗೆಯಲ್ಲಿ ಹಸುವನ್ನು ಕಾಪಾಡಿದನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಸುಮಾ ಜೆನ್ನಿಗೆ ಹೊಸ ಸೀರೆ ತೊಡಿಸಿ ಅಂಗಳದಲ್ಲಿ ನಿಲ್ಲಿಸಿದ್ದಾಳೆ. ಅಮ್ಮ, ಏನಾಯ್ತು? ಜೆನಿ ಯಾಕೀಗೆ ಸೀರೆಯಲ್ಲಿ ನಿಂತಿದ್ದಾಳೆ? ರಾಜು, ಇವಳು ಬರೀ ಬಿಳಿ ಚರ್ಮದ ಅಮೆರಿಕನ್ ಹುಡುಗಿಯಲ್ಲ. ನಮ್ಮನೆ ಮಹಾಲಕ್ಷ್ಮಿ. ಸುಮಾ, ನಿನ್ ಕೋಪ ಎಲ್ಲ ಹೋಯ್ತಾ? ಇವತ್ತು ಇವಳ ತನ್ನ ಜೀವನ ಲೆಕ್ಕಿಸದೆ ನಮ್ಮ ಹಸುವನ್ನ ಕರುವನ್ನ ಕಾಪಾಡಿದ್ಲು. ಹಳ್ಳಿಯ ಬದುಕನ್ನ ಪ್ರೀತಿಯಿಂದ ಸ್ವೀಕರಿಸಿದಳು. ನಿನ್ನನ್ನು ಒಪ್ಕೊಂಡಿದ್ದಾರೆ ರಾಜು. ಥ್ಯಾಂಕ್ ಯು ಜೆನಿ, ಅಮ್ಮನ ಪ್ರೀತಿ ಗೆದ್ದಿದ್ದಕ್ಕೆ. ನಾನ್ ಲಕ್ಷ್ಮಿಗೆ ಕೊಟ್ಟ ಮಾತು ತಪ್ಪಿದೆ ಅನ್ನೋ ಬೇಸರ ಇತ್ತು. ಆದ್ರೆ ಈ ಮಗಳ ಪ್ರೀತಿ ಮುಂದೆ ನನ್ನ ಅಹಂಕಾರ ಸೋತ್ ಹೋಯ್ತು. ಪ್ರೀತಿ ಗುಣ ಮುಖ್ಯವೇ ಹೊರತು ದೇಶ ಭಾಷೆ ಅಲ್ಲ ಅಂತ ಇವತ್ತು ಸಾಬೀತಾಯ್ತು. ನಾವೆಲ್ಲರೂ ಒಟ್ಟಿಗೆ ಈ ಮಣ್ಣಿನಲ್ಲಿ ನೆಮ್ಮದಿಯಿಂದ ಬಾಳೋಣ ಅಮ್ಮ. ಸುಮನ್ ಜೆನ್ನಿ ಮತ್ತು ರಾಜುವನ್ನು ಖುಷಿಯಿಂದ ನೋಡ್ತಾಳೆ. ಸತೀಶ್ ನಗುತ್ತಾ ಆಶೀರ್ವದಿಸ್ತಾನೆ. ಇಡೀ ಕುಟುಂಬ ಒಂದಾಗುತ್ತದೆ.